ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾವ ಫೋನ್ ತೊಗೊಳ್ಳಿ ಅಂತ ಕನ್ಫ್ಯೂಷನ್ ಇದ್ದೀರಾ ಅಂತ ಅಂದರೆ ತಲೆ ಕೆಡಿಸ್ಕೊಂಬೇಡಿ. ನಿಮ್ಮ ಬಡ್ಜೆಟ್ ಏನಾದರೂ ಒಂದು 8,000 ರೂಪಾಯಿ ಆಗಿದ್ದರೆ ಯಾವ ಫೋನ್ ತೊಗೊಬೋದು, 10,000 ರೂಪಾಯಿ ಆಗಿದ್ದರೆ ಯಾವ ಫೋನ್ ತೊಗೊಬೋದು, 15,000, 20,000, 25, 30, 40,000, 50,000 ಯಾವುದೇ ಬಡ್ಜೆಟ್ ಇರಲಿ, ಆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಯಾವ ಫೋನ್ ಚೆನ್ನಾಗಿದೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಬಡ್ಜೆಟ್ ಏನಾದರೂ 8,000 ರೂಪಾಯಿ ಆಗಿದ್ದರೆ ಆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ನನಗನ್ಸಿದ್ದು ಬೆಸ್ಟ್ ಫೋನ್ ಅಂತ ಮೋಟೋರೋಲಾ G24 ಪವರ್ ಅಂತ ಈ ಒಂದು ಸ್ಮಾರ್ಟ್ಫೋನ್ ನೀವು ಸದ್ಯಕ್ಕೆ 8,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಸೇಲ್ ಟೈಮಲ್ಲಿ ಇನ್ನೂ ಕಡಿಮೆ ಸಿಗ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಇದು ಕೊಡ್ತಾ ಇರುವಂಥ ಸ್ಪೆಸಿಫಿಕೇಶನ್ ನಂಗೆ ಅನ್ನಿಸ್ದಂಗೆ ಚೆನ್ನಾಗಿದೆ ಅನ್ನಿಸ್ತು. HD+ IPS ಡಿಸ್ಪ್ಲೇ, 90 Hz ರಿಫ್ರೆಶ್ ರೇಟು, LPDDR4X RAM, eMMC 5.1 ಸ್ಟೋರೇಜ್ ಇದೆ. ಈ ಪ್ರೈಸ್ ರೇಂಜಿಗೆ UFS 2.2 ಸ್ಟೋರೇಜ್ ಇರುವಂಥ ಫೋನ್ಗಳು ಕೂಡ ಸಿಗುತ್ತೆ, ಬಟ್ ಮೆಜಾರಿಟಿ ಜನಕ್ಕೆ ಅದು ಮ್ಯಾಟ್ರ್ ಆಗಲ್ಲ. Helio G85 ಪ್ರೊಸೆಸರ್ ಇದೆ. ಪಂಚೋಲ್ ಕ್ಯಾಮ್ರಾ, 50 MP ಮೇನ್ ಸೆನ್ಸಾರು, ನಿಮಗೆ ಮ್ಯಾಕ್ರೋ ಕ್ಯಾಮ್ರಾ ಎಲ್ಲ ಕೊಟ್ಟಿದ್ದಾರೆ, ಸೆಲ್ಫಿ 8 MP ಸಿಗ್ತಾ ಇದೆ, 6000 mAh ಕೆಪಾಸಿಟಿ ಬ್ಯಾಟ್ರಿ, ಒಂದು ಬೇಸಿಕ್ ಚಾರ್ಜರ್ ಕೊಟ್ಟಿದ್ದಾರೆ, ಸ್ಟೀರಿಯೋ ಸ್ಪೀಕರ್ ವಿತ್ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಎಲ್ಲ ಕೊಟ್ಟಿದ್ದಾರೆ ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ಓವರಾಲ್ ನೋಡ್ಕೊಳ್ಳೋದಕ್ಕೆ ಹೋದರೆ ಇದೊಂದು ಒಳ್ಳೆ ಆಪ್ಷನ್ ಆಗ್ಬೋದು ಅಂತ ಅನ್ನಿಸ್ತು. ಸೊ ನೋಡಿ, ಒಂದು 8,000 ಬಡ್ಜೆಟಿಗೆ ಇದು ಒಂದು ಆಪ್ಷನ್ ಆಗ್ಬೋದು. ನಂತರ ನಿಮಗೆ ನಿಮ್ಮ ಬಡ್ಜೆಟ್ ಏನಾದರೂ 10,000 ರೂಪಾಯಿ ಆಗಿದ್ದರೆ ಲಾವಾದವರು ಒಂದು ಫೋನ್ ಲಾಂಚ್ ಮಾಡಿದ್ರು ಆಯಿತಾ. ಇದನ್ನು ನಾನು ಯೂಸ್ ಮಾಡಿಲ್ಲ, ನಾನು ಸ್ಪೆಸಿಫಿಕೇಷನ್ ನೋಡಿ ಇದನ್ನು ಜಡ್ಜ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮಗೆ HD+ IPS ಡಿಸ್ಪ್ಲೇ ಸಿಗ್ತದೆ. ಇದು ಕೂಡ ಪಂಚೋಲ್ ಕ್ಯಾಮ್ರಾ, 90 Hz ರಿಫ್ರೆಶ್ ರೇಟು, LPDDR4X, UFS 2.2 ಸ್ಟೋರೇಜು, ಯೂನಿಸಾಕ್ T750 ಅಂತ ಒಂದು ಹೊಸ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. 10,000 ರೂಪಾಯಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನಿಮಗೆ ಸಿಗಲ್ಲ ಆಯಿತಾ. ಸಖತ್ತು ಪವರ್ಫುಲ್ ಪ್ರೊಸೆಸರ್, ಪರ್ಫಾರ್ಮೆನ್ಸಿಗೆ ಬೆಂಕಿ ಅಂತೀನಿ. ಗ್ಲಾಸ್ ಬ್ಯಾಕನ್ನು ಕೂಡ ಕೊಡ್ತಾ ಇದ್ದಾರೆ ಲಾಭದವರು ಈ ಪ್ರೈಸ್ ರೇಂಜಿಗೆ. 50 MP ಮೇನ್ ಸೆನ್ಸಾರು ಮತ್ತು ಫ್ರಂಟ್ ಕ್ಯಾಮ್ರಾ 8 MP ಇದೆ. ಮಾಮೂಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ, 18 W ಚಾರ್ಜಿಂಗ್ ಎಲ್ಲ ಸಿಗ್ತಾ ಇದೆ. ಇದನ್ನು ನಾನು ಯೂಸ್ ಮಾಡಿಲ್ಲ, ಬಟ್ ಆನ್ ಪೇಪರ್ ಸ್ಪೆಸಿಫಿಕೇಷನ್ ವೈಸು 9,500 ರೂಪಾಯಿ ಈ ಒಂದು ಪರ್ಫಾರ್ಮೆನ್ಸು ನಂಗೆ ಅನ್ನಿಸ್ದಂಗೆ ಯಾರು ಕೊಡೋಲ್ಲ. ಸೊ ಪರ್ಫಾರ್ಮೆನ್ಸ್ ಬೇಕು ಅನ್ನೋರಿಗೆ ಇದೊಂದು ಆಪ್ಷನ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇದರ ಜೊತೆಗೆ ಮೋಟೋರೋಲಾದು G34 5G ಅಂತ ಒಂದು ಫೋನು, ಇದು 5G ಫೋನ್ ಆಯಿತಾ. ನಾನು ಮುಂಚೆ ಹೇಳಿದ್ದು 4G ಫೋನು. ಸೊ ನಿಮಗೆ 5Gನೇ ಬೇಕು ಅಂತ ಅಂದರೆ 11,000 ರೂಪಾಯಿ ಇದೆ ಈ ಸ್ಮಾರ್ಟ್ಫೋನು. 4GB 128GB ವೇರಿಯಂಟ್ ನಿಮಗೆ ಈ ಪ್ರೈಸ್ ರೇಂಜಿಗೆ ಸಿಗುತ್ತೆ. ಇದು ಕೂಡ HD+, ಬಟ್ 120 Hz ರಿಫ್ರೆಶ್ ರೇಟು, 4X ರ್ಯಾಮು ಮತ್ತು UFS 2.2 ಸ್ಟೋರೇಜು, ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೊಸೆಸರ್. ಇದು ಕೂಡ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. 50 MP ಮೇನ್ ಸೆನ್ಸಾರು, ನಿಮ್ಗೆ 16 MP ಸೆಲ್ಫಿ ಕ್ಯಾಮ್ರಾ, 20 W ಚಾರ್ಜಿಂಗ್ ಎಲ್ಲ ಸಿಗ್ತಾ ಇದೆ. ಸೊ ಇದು ಕೂಡ ನಿಮಗೆ 5G ಫೋನ್ ಬೇಕು ಅಂದರೆ ಒಂದು ಆಪ್ಷನ್ ಆಗ್ಬೋದು. ಪರ್ಸ್ನಲಿ ನಾನು ತೊಗೊಳ್ಳೋದಾದರೆ ಲಾವಾ ನಾನು ಯೂಸ್ ಮಾಡಿಲ್ಲ, ಸೊ ಗೊತ್ತಿಲ್ಲ. ಒಟ್ಟಿಗೆ ಮೋಟೋ G34ನೇ 10,000 ಪ್ರೈಸ್ ರೇಂಜಿಗೆ ತೊಗೋತೀನಿ. ಇನ್ನು 15,000 ಪ್ರೈಸ್ ರೇಂಜು ಬೇಜಾನ್ ಫೋನ್ ಇದೆ ಗುರು ಈ ಒಂದು ಪರ್ಟಿಕ್ಯುಲರ್ ಪ್ರೈಸಲ್ಲಿ. 15,000 ರೂಪಾಯಿಗೆ ಬೇಕಾದಷ್ಟು ಫೋನ್ ಸಿಗುತ್ತೆ. ಪರ್ಸ್ನಲಿ ನನಗೆ ಸುಮಾರಾಗಿದೆ ಅನಿಸಿದ್ದು ಐಕ್ಯೂ Z9X. ನಾನು ತೊಗೊಳ್ಳೋದಾದ್ರೆ ಈ ಫೋನ್ ತೊಗೋತೀನಿ. ಬೇಜಾನ್ ಆಪ್ಷನ್ ಇದೆ. ಇದು ಲೇಟೆಸ್ಟಾಗಿ ಲಾಂಚ್ ಆಗಿರೋ ಫೋನು. 13,500 ರೂಪಾಯಿಗೆ ಈ ಫೋನ್ ನೀವು ಪರ್ಚೇಸ್ ಮಾಡ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಇದೆ, 5G ಪ್ರೊಸೆಸರ್, ಒಂದು ಒಳ್ಳೆಯ ಪ್ರೊಸೆಸರ್. UFS 2.2 ಸ್ಟೋರೇಜು, LPDDR4X RAM, 50 MP ಕ್ಯಾಮ್ರಾ ಇದೆ, 8 MP ಫ್ರಂಟ್ ಕ್ಯಾಮ್ರಾ ಇದೆ, 44 W ಚಾರ್ಜಿಂಗ್ ವಿತ್ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೊ 15,000 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಅನಿಸುತ್ತೆ. ಇನ್ನು 20,000 ಪ್ರೈಸ್ ರೇಂಜಿಗೆ ಬೇಕಾದಷ್ಟು ಆಪ್ಷನ್ ಇದೆ. ಒಂದು ಸರ್ಪ್ರೈಸಿಂಗ್ ಆಪ್ಷನ್ ಕೊಡ್ತೀನಿ. ಮೊನ್ನೆ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ನಮಗೆ OnePlus Nord 3 ಈ ಫೋನ್ ಹೌದು ಲಾಂಚ್ ಆಗಿ 1 ವರ್ಷ ಆಗಿದೆ, 1 ವರ್ಷ ಹಳೆ ಫೋನು, ಬಟ್ ಸ್ಟಿಲ್ ಈಗಲೂ ಕೂಡ ಬೆಂಕಿ ಆಪ್ಷನ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಗ್ಲಾಸ್ ಬ್ಯಾಕ್ ಸಿಗ್ತಾ ಇದೆ ಮತ್ತು ಅಲರ್ಟ್ ಸ್ಲೈಡರು ಇದೆಲ್ಲ ಸಿಗ್ತದೆ. ಏರ್ ಬ್ಲಾಸ್ಟರ್ ಎಲ್ಲ ಕೊಟ್ಟಿದ್ದಾನೆ. AMOLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, UFS 3.1 ಸ್ಟೋರೇಜು, LPDDR5X ರ್ಯಾಮು, Dimensity 9000 ಪ್ರೊಸೆಸರು, 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಆ್ಯಂಗಲ್ಲು, 80 W ಚಾರ್ಜಿಂಗ್, ಇದೆಲ್ಲ ಕೊಟ್ಟಿದ್ದಾರೆ ಆಯಿತಾ. 20,000 ರೂಪಾಯಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ನಿಮಗೆ ಸಿಗಲ್ಲ. ಸಖತ್ತಾಗಿದೆ ಪ್ರೊಸೆಸರು. ಇನ್ನೊಂದು ತುಂಬ ಜನ ಕಾಮೆಂಟಲ್ಲಿ ಹೇಳ್ತಾಯಿದ್ರು OnePlus 11R ಕೂಡ ಒಂದು ಆಪ್ಷನ್ ಆಗ್ಬೋದು ಅಂತ. ಅದು 8,000 ರೂಪಾಯಿ ಜಾಸ್ತಿ ಇದೆ. ಈ ಎರಡರಲ್ಲೂ ಸ್ಪೆಸಿಫಿಕೇಷನ್ ಮೇಜರ್ ಡಿಫ್ರೆನ್ಸ್ ಇಲ್ಲ. Nord 3ನಲ್ಲೂ ಮತ್ತು OnePlus 11Rನಲ್ಲೂ ಲುಕ್ ವೈಸ್ ಡಿಫ್ರೆನ್ಸ್ ಇದೆ, ಪ್ರೊಸೆಸರ್ ಚೇಂಜ್ ಇದೆ ಬಿಟ್ಟರೆ ಮೆಜಾರಿಟಿ ಆಫ್ ದ ಸ್ಪೆಸಿಫಿಕೇಷನ್ ಒಂದೇ ಇದೆ. ಸೊ ನೋಡಿ, 8,000 ರೂಪಾಯಿ ಉಳಿಯುತ್ತೆ ನಿಮಗೆ ಲುಕ್ ಮ್ಯಾಟ್ರ್ ಆಗಲ್ಲ ಅಂದರೆ OnePlus Nord 3 ಆರಾಮಾಗಿ 20,000 ರೂಪಾಯಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಆಪ್ಷನ್ ಕೊಡ್ತೀನಿ ಈ ಪ್ರೈಸ್ ರೇಂಜಿಗೆ, ಮೋಟೋರೋಲಾ Edge 50 ಫ್ಯೂಷನ್ ಆಯಿತಾ.
ಸೊ ಈ ಒಂದು ಸ್ಮಾರ್ಟ್ಫೋನು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡ್ಕೊಂಡು ಒಂದು 21,000 ಆಗುತ್ತೆ ನಿಮಗೆ. ಇದು ಕೂಡ ಒಳ್ಳೆ ಸ್ಪೆಸಿಫಿಕೇಷನ್. ಅಮೋಲೆಡ್ ಡಿಸ್ಪ್ಲೇ, ಅಮೋಲೆಡ್ ಅಲ್ಲ POLED ಡಿಸ್ಪ್ಲೇ, 144 ಹರ್ಟ್ಸ್ ರಿಫ್ರೆಶ್ ರೇಟು, LPDDR5 RAM UFS 2.2 ಸ್ಟೋರೇಜ್ ಆದರೆ ಇದೊಂದು ವಿಷಯ ತಲೆ ಇಟ್ಕೊಳ್ಳಿ. ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಇದೆ. ನಿಮಗೆ ಪರ್ಫಾರ್ಮೆನ್ಸ್ ವೈಸು ಈ OnePlus Nord 3 ಮಚ್ ಬೆಟರ್ ಇದೆ ಆಯಿತಾ. ಸೊ ನಾನು ತೊಗೊಳೋದ್ರೆ OnePlus Nord 3ನೇ ತೊಗೋತೀನಿ. Edge 50 ಫ್ಯೂಷನ್ ಕೂಡ ತುಂಬ ಚೆನ್ನಾಗಿದೆ. ಲುಕ್ ವೈಸ್ ಸಕ್ಕತ್ತಾಗಿದೆ ಆಯಿತಾ. ಕರ್ವ್ ಡಿಸ್ಪ್ಲೇ ಎಲ್ಲ ಸಿಗ್ತದೆ, ವೀಗನ್ ಲೆದರ್ ಬ್ಯಾಕ್ ಎಲ್ಲ ಸಿಗ್ತದೆ. ಲುಕ್ ಬೇಕು ನಿಮಗೆ. ಕ್ಯಾಮ್ರಾ ಎರಡು ಆಲ್ಮೋಸ್ಟ್ ಸೇಮ್ ಅಂತೀನಿ ಆಯಿತಾ. ನೋಡಿ ಈ ಎರಡರಲ್ಲಿ ಯಾವ್ದು ಬೇಕಾದ್ರೆ ತೊಗೊಳ್ಳಿ, ಒಟ್ಟಿಗೆ ಪರ್ಫಾರ್ಮೆನ್ಸ್ ಬೇಕು ಅಂದರೆ ನೀವು OnePlusಗೆ ಹೋಗ್ಬೋದು. ಒಂದು ವರ್ಷ ಹಳೇ ಫೋನ್ ಆದರೆ ಈ ವಿಷಯ ತಳ್ಳಿಟ್ಕೊಳ್ಳಿ. ಇನ್ನು ನಿಮ್ಮ ಬಡ್ಜೆಟ್ ಏನಾದರೂ ಒಂದು 30,000 ಆಗಿದೆ ಅಂದರೆ, 25,000 ಬಡ್ಜೆಟ್ ಬೇಡ. ಏನಕ್ಕೆ ಅಂದರೆ 25,000 ಬಡ್ಜೆಟ್ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು 30,000 ಮಾಡ್ಕೊಳ್ಳಿ. ಯಾಕೆ ಅಂದರೆ 30,000 ಬೆಂಕಿ ಆಪ್ಷನ್ಗಳಿದ್ದಾವೆ ಆಯಿತಾ. ನಾನು ನಿಮಗೆ 30,000 ಎರಡು ಆಪ್ಷನ್ ಕೊಡ್ತೀನಿ. ಒಂದು ಮೊನ್ನೆ ತಾನೇ ಅನ್ಬಾಕ್ಸ್ ಮಾಡಿದ್ದೆ, POCO F6 30,000 ಇದೆ. ಬೆಂಕಿ ಸ್ಪೆಸಿಫಿಕೇಷನು, ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಇದೆ, ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಡಾಲ್ಬಿ ವಿಷನ್ ಡಿಸ್ಪ್ಲೇ ಕೊಟ್ಬಿಟ್ಟಿದ್ದಾನೆ, 12 ಬಿಟ್ ಡಿಸ್ಪ್ಲೇ, 5X ರ್ಯಾಮು, UFS 4.0, IP64 ಎಲ್ಲ ಸಕ್ಕತ್ತಾಗಿದೆ ಸ್ಪೆಸಿಫಿಕೇಷನ್. ಇದನ್ನು ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. 30,000 ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನೊಂದು ಆಪ್ಷನ್ ಇದೆ, Motorola Edge 50 Pro ಅಂತ. ಇದು ಕೂಡ ಒಳ್ಳೆ ಸ್ಪೆಸಿಫಿಕೇಷನ್, ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಸಿಗ್ತದೆ, ಹೆವಿ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. 125 ವ್ಯಾಟಿಂದು, ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಬಟ್ ಒಂದು ನನಗೆ ಇದನ್ಸಿದ್ದು LPDR4X RAM, UFS 2.2 ಸ್ಟೋರೇಜ್ ಇದೆ. ಉಳಿದಂಗೆ ಕ್ಯಾಮ್ರಾ ಬೆಂಕಿ ಇದೆ, ಎಲ್ಲ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಕಡಿಮೆ ಮಾಡಿದ್ರು. ಒಟ್ಟಿಗೆ ನೀವು ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ಪ್ರಿಫರ್ ಮಾಡ್ಕೊಳ್ಳಿ. ಇದು ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ತೊಗೋಬೋದು. ನಾನು ಪರ್ಸ್ನಲಿ ತೊಗೊಳೋದಾದರೆ ತುಂಬ ಕಷ್ಟ ಆಯಿತಾ. Motorola Edge 50 Proನಲ್ಲಿ ಲುಕ್ ಸಕ್ಕತ್ತಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಈ ರ್ಯಾಮು ಸ್ಟೋರೇಜ್ ಬಿಟ್ಟು. ಈ ಕಡೆ POCO F6 ನನಗೆ ಲುಕ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಉಳ್ದಂಗೆ ಸ್ಪೆಸಿಫಿಕೇಷನ್ ಎಲ್ಲ ಬೆಂಕಿ ಇದೆ ಆಯಿತಾ. ಎರಡು ಆಲ್ಮೋಸ್ಟ್ ಈಕ್ವಲ್. ಎರಡರಲ್ಲಿ ಯಾವ್ದು ತೊಗೊಂಡ್ರು ನಂಗೆ ಅನ್ನಿಸ್ತಂಗೆ ಮ್ಯಾಟ್ರ್ ಆಗಲ್ಲ ಅನಿಸುತ್ತೆ. ಸೊ ನೋಡಿ, 25,000 ಬಡ್ಜೆಟ್ ಇದೆ, ಒಂದು 5,000 ಜಾಸ್ತಿ ಮಾಡಿಕೊಂಡು 30,000 ಎರಡರಲ್ಲಿ ಯಾವ್ದಾರು ಒಂದು ಫೋನ್ ತೊಗೊಳ್ಳಿ ನೀವು ಆಯಿತಾ. ನಂತರ ನಿಮ್ಮ ಬಡ್ಜೆಟ್ ಏನಾದರೂ ಒಂದು 40,000 ರೇಂಜಲ್ಲಿದೆ ಅಂತ ಅಂದರೆ, 40,000 ಒಂದು ರೀತಿ ತುಂಬ ಕನ್ಫ್ಯೂಷನ್ನ ರೀಸೆಂಟ್ ಡೇಸಲ್ಲಿ ಕ್ರಿಯೇಟ್ ಮಾಡಿದೆ. ಯಾಕೆಂದರೆ ಇತ್ತೀಚೆಗೆ 40,000 ತುಂಬ ಜಾಸ್ತಿ ಫೋನ್ಗಳು ಲಾಂಚ್ ಆಗಿಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, 40,000 ಏನು ಫೋನ್ಗಳು ಸಿಗ್ತಾ ಇತ್ತು ಅಷ್ಟೇ ಪರ್ಫಾರ್ಮೆನ್ಸನ್ನು 30,000 ಫೋನ್ಗಳು ಕೂಡ ಕೊಡೋಕ್ಕೆ ಶುರು ಮಾಡಿದೆ ಆಯಿತಾ. ಈ 40,000 ಎರಡು ಆಪ್ಷನ್ ಹೇಳ್ತೀನಿ ನೋಡ್ಕೊಂಬಿಡಿ. iQOO Neo 9 Pro ಅಂತ. ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಇದೆ. ಇನ್ನೊಂದು ಆಪ್ಷನ್ನು OnePlus 12R. ಇದರಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಇದೆ. ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ನಾನು ಇದಕ್ಕಿಂತ ಮುಂಚೆ 30,000 ಬಡ್ಜೆಟಲ್ಲಿ ಎರಡು ಫೋನ್ ಹೇಳಿದೆ ಅಲ್ವಾ, POCO F6 ಮತ್ತು Motorola Edge 50 Pro. ಈ ಎರಡೂ ಕೂಡ ಈ ಸ್ನ್ಯಾಪ್ಡ್ರ್ಯಾಗನ್ 8 Gen 2ಗೆ ಟಕ್ಕರ್ ಕೊಡೋಷ್ಟು ಸಾಮರ್ಥ್ಯ ಇದೆ. ಅಂದರೆ ಈ 40,000 ಬಡ್ಜೆಟ್ ಇರೋ ಫೋನ್ಗೂ ನಿಮಗೆ ಈ 30,000 ಬಡ್ಜೆಟ್ ಇರೋ ಫೋನ್ಗೂ ಪರ್ಫಾರ್ಮೆನ್ಸ್ ವೈಸ್ ಏನೂ ಡಿಫ್ರೆನ್ಸ್ ಇಲ್ಲ. ಎಷ್ಟೋ ಕಡೆ ಈ 40,000 ಫೋನ್ಗಿಂತ ಜಾಸ್ತಿ ಪರ್ಫಾರ್ಮೆನ್ಸನ್ನು ಈ 30,000 ಫೋನ್ಗಳೇ ಕೊಡ್ತಾ ಇದ್ದಾವೆ. ಅಷ್ಟೇ ಒಳ್ಳೆ ಕ್ಯಾಮ್ರಾ 30,000 ಸಿಗ್ತಾ ಇದೆ. ಸೊ ಸದ್ಯದಲ್ಲಿ ಅಂದರೆ ರೀಸೆಂಟ್ ಡೇಸಲ್ಲಿ ಈ 40,000 ರೇಂಜಲ್ಲಿ ಅಷ್ಟೊಂದು ಫೋನ್ಗಳು ಲಾಂಚ್ ಆಗಿಲ್ಲ. ಈ ಎರಡೂ ಕೂಡ, ಈ iQOO Neo 9 Pro ಸ್ವಲ್ಪ ದಿನ ಮುಂಚೆ ಲಾಂಚ್ ಆಗಿರೋ ಫೋನ್ಗಳು, OnePlus 12R ಕೂಡ ಸ್ವಲ್ಪ ತಿಂಗಳು ಮುಂಚೆ ಲಾಂಚ್ ಆಗಿರೋ ಫೋನ್. ಅದರಿಂದ ಪರ್ಫಾರ್ಮೆನ್ಸ್ ವೈಸ್ ನಿಮಗೆ ಡಿಫ್ರೆನ್ಸ್ ಆಗಲ್ಲ. ಬಟ್ ಈ ಎರಡೂ ಕೂಡ 40,000 ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಆಯಿತಾ. ನೀವು ನಂಗೆ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಈ ಪ್ರೈಸ್ ರೇಂಜ್ಗೆ ಇನ್ನೂ ಒಳ್ಳೆ ಫೋನ್ಗಳು ಬರಬಹುದು ಅಂತ ಕಾಣುತ್ತೆ ಆಯಿತಾ. ಸೊ ಈ iQOO Neo 9 ಸಾಕಾಗಿದೆ ಸ್ಪೆಸಿಫಿಕೇಷನ್, LPDR5X, UFS 4.0, LTPO, ಅಮೋಲೆಡ್ ಡಿಸ್ಪ್ಲೇ ಎಲ್ಲ ಸಕ್ಕತ್ತಾಗಿದೆ. ಸೇಮ್ ಅದೇ ರೀತಿ OnePlus 12R ಕೂಡ ಅಷ್ಟೇ, LTPO ಡಿಸ್ಪ್ಲೇ ಇದೆ, DR5X, UFS 3.1 ಎಲ್ಲ ಸ್ಪೆಸಿಫಿಕೇಷನ್ ಬೆಂಕಿದೆ. ಸೊ ನೋಡಿ, 40,000 ಒಂದು ಆಪ್ಷನ್ ಆಗ್ಬೋದು. ಬಟ್ ಯೋಚನೆ ಮಾಡಿ ತೊಗೊಳ್ಳಿ, ಇದೇ ಪರ್ಫಾರ್ಮೆನ್ಸು 30,000 ರೇಂಜಲ್ಲಿರುವಂಥ ಫೋನಲ್ಲೂ ಕೂಡ ಕೊಡುತ್ತೆ. ವೆಯ್ಟ್ ಮಾಡಿಲ್ಲ ಅಂದರೆ ಅಷ್ಟೇ. ಇನ್ನು ಮುಂದಿನ ಬಡ್ಜೆಟ್ ಬಂದ್ಬಿಟ್ಟು 50,000. ನಾನು ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, 50,000 ಬಡ್ಜೆಟ್ ಇದೆ ಅಂದರೆ ನಿಮ್ಮದು ಸ್ವಲ್ಪ ವೆಯ್ಟ್ ಮಾಡಿ. ದೀಪಾವಳಿದು ಏನು ಬಿಗ್ ಬಿಲಿಯನ್ ಡೇ ಸೇಲ್ ಬರುತ್ತೆ ಆ ಟೈಮಲ್ಲಿ iPhone 15 ಈ 52,000-53,000 ರೇಂಜಿಗೆ ಬರ್ಬೋದು. ಸೊ ವೆಯ್ಟ್ ಮಾಡಿ. 50,000 ಬಡ್ಜೆಟ್ ಇರೋರು ಆ ಫೋನ್ ತೊಗೊಂಡ್ರೆ ನಂಗೆ ಅನ್ನಿಸ್ತಂಗೆ ಒಳ್ಳೇದು ಅನಿಸುತ್ತೆ. ನಿಮಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ಆ್ಯಂಡ್ರಾಯ್ಡೆಲ್ಲ ಬೇಕು ಅಂತ ಅಂದರೆ ಮೊನ್ನೆ Motorolaದವರು Moto Edge 50 Ultra ಅಂತ ಲಾಂಚ್ ಮಾಡಿದ್ರು. ಇದರ ಒಂದು ಸ್ಪೆಸಿಫಿಕೇಷನ್ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ ಆಯಿತಾ. ಎಲ್ಲದರಲ್ಲೂ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ. ವೈರ್ಲೆಸ್ ಚಾರ್ಜಿಂಗು ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಇದೊಂದು ಆಪ್ಷನ್ ಆಗ್ಬೋದು 50,000 ರೇಂಜಲ್ಲಿ. 50,000 ಇದೆ ಕರೆಕ್ಟಾಗಿ.
ಅದು ಬಿಟ್ಟರೆ 60,000 ರೇಂಜಲ್ಲಿ OnePlus 12 ಇದೆ. OnePlus 12 ಪ್ರೈಸು ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಡಿಮೆ ಆಗಬಹುದು, ಒಂದು 50,000 ರೇಂಜಿಗೆ ಬರುತ್ತೆ ಅಂತ ಕಾಣುತ್ತೆ. ಸೊ ಇದು 13 ಬಂದಮೇಲೆ ಅಥವಾ ಇನ್ನೊಂದು ಕೆಲವೇ ದಿನಗಳಲ್ಲಿ 50,000 ರೇಂಜಿಗೆ ಇದು ಕೂಡ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಇದಕ್ಕಿಂತ ಜಾಸ್ತಿ ನಿಮ್ಮ ಬಡ್ಜೆಟ್ ಇದೆ ಅಂತ ಅಂದರೆ ನಾನು ಹೇಳ್ತೀನಿ, ನೀವು ದುಡ್ಡಿರೋರು ಆಯಿತಾ, ಬಡ್ಜೆಟ್ ವೆಯ್ಟ್ ಮಾಡಿ, ಬಡ್ಜೆಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ಯಾಮ್ಸಂಗಿಂದೋ ಅಥವಾ ಈ ಆಪಲಲ್ಲಿ ಐಫೋನಿಂದೋ ಒಂದು ಹೈಯರ್ ಎಂಡ್ ಫೋನ್ ತೊಗೊಳ್ಳಿ, ಯಾವುದನ್ನಾರು ತೊಗೊಳ್ಳಿ. ಯೂಶ್ವಲಿ ಈ ಹೈ ಎಂಡ್ ಸ್ಯಾಮ್ಸಂಗ್ ಮತ್ತು ಈ ಐಫೋನಲ್ಲಿ ಹೈ ಎಂಡ್ ಫೋನ್ಗಳು ಸ್ಪೆಸಿಫಿಕೇಷನ್ ಚೆನ್ನಾಗಿರುತ್ತೆ. ಈ ಪ್ರೋ ಮ್ಯಾಕ್ಸು ಅಥವಾ ಸ್ಯಾಮ್ಸಂಗಲ್ಲಿ ಅಲ್ಟ್ರಾ ಫೋನ್ಗಳೆಲ್ಲ ನಿಮಗೆ ಬೆಲೆ ಜಾಸ್ತಿ ಇರುತ್ತೆ, ಹಂಗೆ ಸ್ಪೆಸಿಫಿಕೇಷನ್ ಕೂಡ ಕೊಟ್ಟಿರ್ತಾರೆ, ಟಾಪ್ ನಾಚ್ ಸ್ಪೆಸಿಫಿಕೇಷನ್ ಇರುತ್ತೆ, ಅದನ್ನು ತೊಗೊಬೋದು. ಒಟ್ಟಿಗೆ ನೀವು 50,000 ರೂಪಾಯಿ ಒಳಗಿದೆ ಅಂದರೆ ಆ್ಯಂಡ್ರಾಯ್ಡ್ ತೊಗೊಳ್ಳಿ. 50,000 ರೂಪಾಯಿ ನಿಮ್ಮ ಬಡ್ಜೆಟ್ ಜಾಸ್ತಿ ಇದೆ ಅಂತ ಅಂದರೆ ನಾನು ನಿಮ್ಗೆ ಐಫೋನ್ ಸಜೆಸ್ಟ್ ಮಾಡ್ತೀನಿ. ರೀಸನ್ ತುಂಬ ಸಿಂಪಲ್ಲು, ಐಫೋನ್ ತೊಗೊಂಡ್ರೆ ನೀವು ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು. ಒಂದು 6-7 ವರ್ಷ ಫೋನ್ ಯೂಸ್ ಮಾಡಿದ್ರು ಕೂಡ ಲ್ಯಾಗ್ ಆಗಲ್ಲ ಆಯಿತಾ. ಬ್ಯಾಟ್ರಿ ಸ್ವಲ್ಪ ಕಡಿಮೆ ಆಗ್ಬೋದು ಯೂಸ್ ಮಾಡ್ತಾ. ಅದು ನಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲೂ ಕೂಡ ಹಂಗೆ, ಆ್ಯಂಡ್ರಾಯ್ಡಲ್ಲೂ ಯೂಸ್ ಮಾಡ್ತಾ ಬ್ಯಾಟ್ರಿ ಸ್ವಲ್ಪ ಡ್ರೈನ್ ಬೇಗ ಆಗಕ್ಕೆ ಶುರುವಾಗುತ್ತೆ, ತುಂಬ ಬೇಗ ಬ್ಯಾಟ್ರಿ ಖಾಲಿ ಆಗಿಬಿಡುತ್ತೆ. ಹಂಗೆ ಐಫೋನಲ್ಲೂ ಆಗುತ್ತೆ, ಆ್ಯಂಡ್ರಾಯ್ಡಲ್ಲೂ ಆಗುತ್ತೆ. ಒಟ್ಟಿಗೆ ನೀವು ಲಾಂಗ್ ಟರ್ಮ್ ಯೂಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಐಫೋನ್ ತುಂಬ ಈಸಿಯಾಗಿ ನಾವು ರಿಲೇಬಲ್ ಆಗ್ಬೋದು. ಆ್ಯಂಡ್ರಾಯ್ಡ್ iOS ಅಪ್ಡೇಟ್ ತುಂಬ ಕೊಡ್ತಾರೆ ನಮ್ಗೆ, 5-6 ವರ್ಷ iOS ಅಪ್ಡೇಟ್ ಬರುತ್ತೆ, ಸ್ಮೂತ್ ಆಗಿರುತ್ತೆ ಎಕ್ಸ್ಪೀರಿಯನ್ಸು. ಅದರಿಂದ 50,000 ರೂಪಾಯಿ ಬಡ್ಜೆಟ್ ಮೇಲಿದ್ರೆ ಪರ್ಸನಲಿ ನಾನು ನಿಮಗೆ ಐಫೋನ್ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಇಷ್ಟು ನಾನು ನಿಮ್ಗೆ ಹೇಳಿದ್ದು, ಯಾವ ಪರ್ಟಿಕ್ಯುಲರ್ ಪ್ರೈಸಲ್ಲಿ ಯಾವ ಫೋನ್ ತೊಗೊಬೋದು ಅಂತ. ಅದು ತುಂಬ ಕನ್ಫ್ಯೂಸಿಂಗ್ ಆಗಿದೆ, ಏನು ಮಾಡೋಕ್ಕಾಗಲ್ಲ, ಆ ರೀತಿ ಕ್ರಿಯೇಟ್ ಆಗ್ತಾಯಿದೆ. ತುಂಬ ಕಡಿಮೆ ಬೆಲೆಗೆ ಹೆವಿ ಪವರ್ಫುಲ್ ಆಗಿರುವಂಥ ಫೋನ್ಗಳು ಬರೋಕ್ಕೆ ಶುರುವಾಗ್ತಾ ಇದೆ. ಈ ಕಾರಣದಿಂದ ತುಂಬ ಯೋಚನೆ ಮಾಡಿ ಪರ್ಚೇಸ್ ಮಾಡಬೇಕು. ಇದು ನನ್ನ ಒಪಿನಿಯನ್ನು. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.